ಕಂತಿನ ಹಣ. 13ನೇ ಕಂತಿನ ಹಣ 9ನೇ ತಾರೀಕಿಗೆ ಬರುತ್ತೆ. 12ನೇ ಕಂತಿನ ಹಣ ನಾಳೆನೇ ನಿಮ್ಮ ಖಾತೆಗೆ ಜಮಾ ಆಗ್ತಾಯಿದೆ. ನಾಳೆ ಬೆಳಗ್ಗೆಯಿಂದನೇ ಶುರುವಾಗ್ಬೋದು ಅಥವಾ ಒಟ್ಟಿನಲ್ಲಿ ನಾಳೆ 7 ಮತ್ತು 9ನೇ ತಾರೀಕಿನಂದು ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಒಂದು ಹಬ್ಬದ ಗಿಫ್ಟ್ ಅಂತ ಹೇಳ್ಬೋದು, ದಸರಾ ಹಬ್ಬದ ಗಿಫ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಹಬ್ಬದ ನಿಮಿತ್ತವಾಗಿ ಎಲ್ಲ ಫಲಾನುಭವಿಗಳಿಗೆ ಒಟ್ಟಿಗೆ 2 ಕಂತುಗಳು ಒಂದು ದಿನ ಗ್ಯಾಪ್ ಇರುತ್ತೆ. ಒಂದೇ ದಿನ ನಡುವೆ ಒಂದು ದಿನ ಗ್ಯಾಪ್ ಇರುತ್ತೆ. ಸೋಮವಾರ ಮತ್ತು ಬುಧವಾರ 2 ದಿನದಲ್ಲಿ 4,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತು ಮನೆಯ ಯಜಮಾನಿಗೆ ಖಾತೆಗೆ ನೇರವಾಗಿ ಜಮೆ ಆಗ್ತಾಯಿದೆ. ಇದು ಗೃಹಲಕ್ಷ್ಮಿಯರಿಗೆ ಒಂದು ಹಬ್ಬದ ಖುಷಿ, ಒಂದು ಹಬ್ಬದ ಒಂದು ಖರ್ಚು ವೆಚ್ಚಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಒಂದು ಸಂತೋಷದ ಸುದ್ದಿನೇ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಹಬ್ಬದಲ್ಲಿ ಏನಾದರೂ ಒಂದು ಹಬ್ಬದ ನಿಮಿತ್ತ ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಅಂಥ ಒಂದು ಟೈಮಲ್ಲಿ ಈ ಒಂದು ದುಡ್ಡು ತುಂಬ ಉಪಯುಕ್ತ ಆಗುತ್ತೆ ಮಹಿಳೆಯರಿಗೆ. ಹಾಗಾಗಿ ಈ ಒಂದು ಹಬ್ಬದಲ್ಲಿ ಈ ಒಂದು ಗೃಹಲಕ್ಷ್ಮಿಯ ಅಮೌಂಟ್ ನೀಡ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಖುಷಿ ವಿಷಯನೇ ಅಂತಲೇ ಹೇಳ್ಬೋದು. ಇದು ಅತಿ ಹೆಚ್ಚಾಗಿ ಮಹಿಳೆಯರಿಗಂತೂ ತುಂಬ ಖುಷಿಯಾಗುತ್ತೆ. ನೋಡೋಣ ನಾಳೆ ಎಷ್ಟು ಗಂಟೆಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಅದನ್ನು ಕೂಡ ನಿಮಗೆ ಲೈವ್ ಪ್ರೂಫಾಗಿ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಬಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಕೆಲವೊಬ್ರು ಹೇಳ್ತಾರೆ ಹಾಗೆ ಕಂಟಿನ್ಯೂ ಬಂದಿದೆ ಅಮೌಂಟ್ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ನಮಗಂತೂ ಇನ್ಫಾರ್ಮೇಷನ್ ಬಂದಿಲ್ಲ. ಕಂಟಿನ್ಯೂಸ್ ಆಗಿ ಯಾರಿಗೂ ಕೂಡ ಇವತ್ತು ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಸ್ಪಷ್ಟನೆ ಇಲ್ಲ. ಯಾಕಂತಂದರೆ ನನಗೆ ಒಂದು ಮಾಹಿತಿ ಇದ್ದರೆ ಮಾತ್ರ, ಅದು ಸತ್ಯ ಇದ್ದರೆ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ಸುಮ್ಮನೆ ಬಂದಿದೆ ಅಂದ್ರೆ ನನಗಂತೂ ಇನ್ಫಾರ್ಮೇಷನ್ ಇಲ್ಲ ಇವತ್ತು ಬಂದಿರುವಂಥದ್ದು. ನಾಳೆ 7ನೇ ತಾರೀಕು ಮತ್ತು 9ನೇ ತಾರೀಕಿಗಾಗಿ ಅವರು, ಯಾಕಂತಂದರೆ ಸರ್ಕಾರದಿಂದ ಏನು ಸ್ಪಷ್ಟನೆ ಬರುತ್ತೆ ಅದನ್ನು ಮಾತ್ರ ಜನರಿಗೆ ತಿಳಿಸ್ಬೇಕು. ಸುಮ್ಮನೆ ನಮಗೆ ತಿಳಿದಂಥದ್ದು ಹೇಳಿದರೆ ನಿಮಗೂ ಕೂಡ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಹೌದು, ಯೂಟ್ಯೂಬಲ್ಲಿ ನೋಡಿದೆ ನಾನು, ಒಂದು ಇವತ್ತು ಜಮಾ ಆಗಿದೆ ಅಮೌಂಟ್ ಅಂತ ಹೇಳ್ತಾಯಿದ್ರು, ಇವರಿದ್ದರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಗೊಂದಲ ಸೃಷ್ಟಿಯಾಗೋದು ಬೇಡ. ಇಲ್ಲಿ ಏನು ಮಾಹಿತಿ ಸರ್ಕಾರದಿಂದ ನಿರ್ದಿಷ್ಟವಾದಂಥ ಮಾಹಿತಿ ಬರುತ್ತೋ ಅದ ಮಾಹಿತಿ ಮಾತ್ರ ನಾವು ಹೇಳಬೇಕಾಗತ್ತೆ. ಈಗ ಆ ದುಡ್ಡು ಗೃಹಲಕ್ಷ್ಮಿ ದುಡ್ಡು ನಾವು ಹಾಕೋಕ್ಕಾಗಲ್ಲ, ಅದು ಸರ್ಕಾರ ಹಾಕಬೇಕಾಗತ್ತೆ. ಅದಕ್ಕಾಗಿ ಸರ್ಕಾರ ಏನು ಸ್ಪಷ್ಟನೆ ಕೊಡುತ್ತೋ ಅದನ್ನು ಮಾತ್ರ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾಗಿ ಸರ್ಕಾರದ ಕಡೆ ಬಂದಂಥ ಇನ್ಫಾರ್ಮೇಷನ್ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ನಾಳೆ 7/10/2024 ನಾಳೆ 2,000 ರೂಪಾಯಿ ಜಮಾ ಆಗುತ್ತೆ. ಮತ್ತು 9/10/2024 ಅವತ್ತು 2,000 ರೂಪಾಯಿ ನಿಮಗೆ ಜಮಾ ಆಗುತ್ತೆ. ನೀವು ಬೇಕಾದರೆ ಯಾವುದೇ ಥರ ಯೂಸ್ ಮಾಡ್ಕೊಳ್ತೀರ ನಿಮಗೆ ಬಿಟ್ಟಿರುವಂಥ ವಿಷಯ. ನೋಡೋಣ ಎಷ್ಟು ಜನರಿಗೆ ಬರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ ಸ್ನೇಹಿತರೆ. ನೀವು ಮಹಿಳೆಯರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಯಾರಾದರೂ ಮನೆಯಲ್ಲಿ ನಿಮ್ಮ ಮಹಿಳೆಯರು ಕೂಡ ಇದ್ದರೆ ನಿಮ್ಮ ತಾಯಿ ಅಕೌಂಟಿಗೆ ಏನಾದರೂ ಅಮೌಂಟ್ ಬಂದರೆ ನಮಗೆ ಬಂದಿದೆ ಅಂತ ಒಂದೇ ಒಂದು ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಡಿ ಸಾಕು. ಅಷ್ಟೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಇನ್ನೊಂದು KYC ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. KYC ಕೂಡ ಮಾಡ್ಕೊಳ್ಳಿ. ಯಾರಿಗೆ KYC ಮಾಡ್ಕೊಂಡಿಲ್ಲ ಅಂಥವರು ಈ KYCನ ಮಾಡ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ಏನಾದರೂ ಹೊಸ್ದಾಗಿ ಅರ್ಜಿ ಸಲ್ಲಿಸಿದಂಥವ್ರು ಬ್ಯಾಂಕ್ ಖಾತೆಗೆ ಏನಾದರೂ ಆಧಾರ್ ಸೀಡಿಂಗ್ ಆಗಿರಲಿಲ್ಲ ಅಂದರೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳೋದು ಕೂಡ ಮರಿಬೇಡಿ. ಆಧಾರ್ ಸೀಡಿಂಗ್ ಯಾವ ರೀತಿ ಮಾಡ್ಬೇಕಂತಂದ್ರೆ, ನಿಮ್ಮ ಖಾತೆ ಯಾವುದಿರುತ್ತೋ ಆ ಖಾತೆ ತೆಗೆದುಕೊಂಡು ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ಹೋಗಿ, ಅಲ್ಲಿ ಹೋಗಿ ನಮಗೆ ಆಧಾರ್ ಸೀಡಿಂಗ್ ಮಾಡಿಕೊಡಿ ಅಂತಂದರೆ ಅವರು ನಿಮ್ಮ ಒಂದು ಆಧಾರ್ ನಿಮ್ಮ ಖಾತೆಗೆ ಲಿಂಕ್ ಮಾಡಿಕೊಡ್ತಾರೆ. ನೀವು ಅದು ಸರ್ಕಾರದಿಂದ ಬರುವಂಥ ಒಂದು DBT ಮುಖಾಂತರ ಬರುವಂಥದ್ದು. ಅದಕ್ಕಾಗಿ ನಿಮ್ಮ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ. ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.
ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗಬೇಕಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆಗ ಪ್ರತಿಯೊಂದು ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.